ಹಲೋ ಗೈಸ್. ಸೊ ನಮ್ಮ KEN ಅವರು ಸ್ಟೂಡೆಂಟ್ಸ್ಗೆ ಒಂದಲ್ಲ ಒಂದು ರೀತಿನಲ್ಲಿ ತೊಂದರೆ ಅಥವಾ ಶಾಕ್ ಕೊಡ್ತಾನೆ ಇರ್ತಾರೆ. ಸೊ ಹೊಸ ಶಾಕ್ ಏನಪ್ಪಾ ಅಂದ್ರೆ ಏನು ಪ್ರಯರ್ ಇನ್ಫಾರ್ಮೇಶನ್ ಇಲ್ಲದೆ ರಾತ್ರಿ 9 ಗಂಟೆಗೆ ಫಸ್ಟ್ ರೌಂಡ್ ಲಿಂಕ್ ಅನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಮಾಡಿದ್ದಾರೆ ದೇವ್ರಿಗೆ ಗೊತ್ತು. ಸೊ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ, ಹೆಂಗೆ ಲಾಗಿನ್ ಮಾಡಬೇಕು, ಏನೇನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಮರಿಬೇಡಿ. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವೇನ್ ಮಾಡಬೇಕು, ಗೂಗಲ್ ಅಲ್ಲಿ ಹೋಗಿ KE ಅಂತ ಒತ್ತಬೇಕು. ಅಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಲ್ಲ, ಈ ಲಿಂಕ್ UGCET 2024 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಈಸಿಯಾಗಿ ಸಿಕ್ಕುತ್ತೆ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಬರುತ್ತೆ ಇಲ್ಲಿ UGCET 2024 ಮೊದಲನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ ತಿಳ್ಕೊಳ್ಳಿ, ಲಾಗಿನ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಆಪ್ಷನ್ ಎಂಟ್ರಿ ಹೆಂಗ್ ಮಾಡೋದು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಪಿನ್ ಕಾಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಾಂದ್ರೆ ಖಂಡಿತವಾಗ್ಲೂ ನೀವು ತಪ್ಪು ಮಾಡ್ಬಿಡ್ತೀರಾ ಆಪ್ಷನ್ ಎಂಟ್ರಿನಲ್ಲಿ, ಓಕೆನಾ? ಸೊ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, ಇವಾಗ ಲಾಗಿನ್ ಮಾತ್ರ ಆಗಿ ಬೇರೆದೇನೋ ಆಪ್ಷನ್ ಎಂಟ್ರಿ ಈಗ ತಕ್ಷಣಕ್ಕೆ ಮಾಡಕ್ ಹೋಗ್ಬಿಡಿ. ಅಟ್ಲೀಸ್ಟ್ ನಾಳೆ ಮಧ್ಯಾಹ್ನದ ತನಕನಾರು ಕಾಯಿರಿ, ಓಕೆನಾ? ಯಾಕೆಂದ್ರೆ ಇದೊಂದು ಟ್ರಯಲ್ ಅಂಡ್ ಎರರ್ ತರ ಮಾಡಿರಬಹುದು, ಗೊತ್ತಿಲ್ಲ. ಲಿಂಕ್ ರಿಮೂವ್ ಕೂಡ ಮಾಡ್ಬೋದು ಇವ್ರು, ಮತ್ತೆ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಜಸ್ಟ್ ನೀವು ಲಾಗಿನ್ ಆಗಿರಿ ಅಷ್ಟೇನೆ, ಓಕೆನಾ? ಸೊ ಇದು ನನ್ನ ಅಡ್ವೈಸು. ನೀವು ಆ ಲಿಂಕ್ ಒತ್ತಿದ ತಕ್ಷಣ ನೋಡಿ ನಿಮ್ಗೆ ಈ ತರ CET ನಂಬರು, ಒತ್ತಕ್ ಜಾಗ, ಕ್ಯಾಪ್ಚಾ ಎಲ್ಲ ಬರುತ್ತೆ. ನೋಡಿ, ಕ್ಯಾಪ್ಚಾ ನೀಟಾಗಿ ಕ್ಯಾಪಿಟಲ್ ಏನಿರುತ್ತೆ, ಸ್ಮಾಲ್ ಏನಿರುತ್ತೆ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ CET ನಂಬರ್ ಬಂದ್ಬಿಟ್ಟು ಇದು ನಿಮ್ಮ ಅಪ್ಲಿಕೇಶನ್ ನಂಬರು ಅಲ್ಲ, ರೋಲ್ ನಂಬರು ಅಲ್ಲ, ಬದಲಾಗಿ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಎಂಟ್ರಿ CET ನಂಬರ್ ಅಂತ, ಈ ನಂಬರ್ ಇದು, ಓಕೆನಾ? ಸೊ ಈ ಕಾನ್ಫಿಡೆನ್ಷಿಯಲ್ ಯಾರ ಜೊತೆಗೂ ಕೂಡ ಶೇರ್ ಮಾಡಬೇಡಿ. ಅದನ್ನ ಇಲ್ಲಿ 6 ಕ್ಯಾರೆಕ್ಟರ್ಸ್ ಇರುತ್ತೆ, ಅದನ್ನ ಒತ್ತಿ ಕ್ಯಾಪ್ಚನ್ ಒತ್ತಿ ಸಬ್ಮಿಟ್ ಅಂತ ಒತ್ತಬೇಕಾಗುತ್ತೆ, ಓಕೆನಾ? ಸೊ ಸಬ್ಮಿಟ್ ಅಂತ ಒತ್ತ ತಕ್ಷಣ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಇವೆರಡು ಕೂಡ ನೋಡಿ ಅಗೈನ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ವೆರಿಫಿಕೇಶನ್ ಸ್ಲಿಪ್ಪಿನ ಅಟ್ಲೀಸ್ಟ್ ಸ್ಕ್ರೀನ್ ಶಾಟ್ ಆದ್ರೂ ನಿಮ್ಮ ಹತ್ರ ಇರಬೇಕು, ಓಕೆನಾ? ಸ್ಕ್ರೀನ್ ಶಾಟ್ ಆದ್ರೂ ಇರಬೇಕು, ಓಕೆ? ಸೊ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಈ ಪಾಸ್ವರ್ಡ್ ಏನಪ್ಪಾ ಅಂತಂದ್ರೆ 6ರಿಂದ 15 ಕ್ಯಾರೆಕ್ಟರ್ಸ್ ಹೊಂದಿರಬೇಕಾಗುತ್ತೆ. 6ಕ್ಕಿಂತ ಜಾಸ್ತಿ ಇರ್ಬೇಕು, 15ಕ್ಕಿಂತ ಕಡಿಮೆ ಇರಬೇಕು. ಜೊತೆಗೆ ಒಂದು ನಂಬರ್ ಕೂಡ ಹೊಂದಿರಬೇಕಾಗುತ್ತೆ, ಓಕೆನಾ? ಈ ಪಾಸ್ವರ್ಡ್ ಅಲ್ಲಿ ಅದನ್ನೇ ಕನ್ಫರ್ಮ್ ಅಂದ್ರೆ ಮತ್ತೆ ಒತ್ತಬೇಕಾಗುತ್ತೆ. ಆಮೇಲೆ ಮೊಬೈಲ್ ನಂಬರ್ ಒತ್ತಬೇಕಾಗುತ್ತೆ. ಯಾವುದೇ OTP ಬರಲ್ಲ ಮೊಬೈಲ್ ನಂಬರ್ಗೆ, ಸುಮ್ಮನೆ SMS ಕಳ್ಸೋದಿಕ್ಕಷ್ಟೇ. ಆಮೇಲೆ ಇಮೇಲ್ ID, ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತ. ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತಂದ್ರೆ ಏನು ಅಂದ್ರೆ ಯಾವ ರೆಡಿಮೇಡ್ ಕ್ವಶನ್ ಕೊಡ್ತಾರೆ ಕೆಲವು, ಈ ರೀತಿನಲ್ಲಿ ನೋಡಿ, ನಿಮ್ಮ ತಾಯಿಯ ಹೆಸರೇನು, ನಿಮ್ಮ ಫಸ್ಟ್ ವೆಹಿಕಲ್ ನಂಬರ್ ಏನು, ಫೇವ್ರೆಟ್ ಪೆಟ್ಟು ಸಾಕು ಪ್ರಾಣಿ ಹೆಸರೇನು, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಏನು ಕರಿತಾ ಇದ್ರು, ಫೇವ್ರೆಟ್ ಚಿಕ್ಕ ವಯಸ್ಸಿನ ಫ್ರೆಂಡು, ಈ ತರ ಇರುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದೊಂದು ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದ್ರ ಆನ್ಸರ್ನ ಇಲ್ಲಿ ಒತ್ತಬೇಕಾಗುತ್ತೆ, ಓಕೆನಾ? ಆನ್ಸರ್ ನೀವೇ ಕ್ವಶನ್ ಸೆಲೆಕ್ಟ್ ಮಾಡಿ ನೀವೇ ಆನ್ಸರ್ ಒತ್ತಬೇಕಾಗುತ್ತೆ. ಏನಕ್ಕೆ ಇದು ಅಂತಂದ್ರೆ ಮುಂದೆ ಯಾವ್ದಾದ್ರು ಡೀಟೇಲ್ಸ್ ಮರ್ತೋದ್ರೆ ಒಂಥರ ಬ್ಯಾಕಪ್ ತರ ಇದು, ಓಕೆನಾ? ಸೊ ಆ ಟೈಮಲ್ಲಿ ಈಸಿಯಾಗಿ ತಾವು ತಮ್ಮ ಅಕೌಂಟ್ನ ವಾಪಸ್ ಪಡ್ಕೊಳಕ್ಕೆ ಅಥವಾ ಲಾಗಿನ್ ಆಗಕ್ಕೆ ಈ ಒಂದು ಪ್ರೊಸೀಜರ್, ಓಕೆನಾ? ಸೊ ಇದಾದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ, ಓಕೆ? ಇಷ್ಟ್ರ ತನಕ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್, ರೀಫಂಡ್ ಡೀಟೇಲ್ಸ್ ಕೇಳ್ತಾನೆ. ಇದನ್ನ 1-2 ಡೇಸ್ ಬಿಟ್ಟು ಕೂಡ ಭರ್ತಿ ಮಾಡ್ಬೋದು, ಬೇಕಂದ್ರೆ ಇವಾಗಲೇ ಮಾಡ್ರಪ್ಪ, ಏನ್ ತೊಂದರೆ ಇಲ್ಲ, ತಕ್ಷಣನೇ ಮಾಡಬೇಕು ಅಂತ ಏನಿಲ್ಲ, ಓಕೆನಾ? ಸೊ ಇದನ್ನ ಕೂಡ ಭರ್ತಿ ಮಾಡಿ. ಅದಾದ್ಮೇಲಿಂದ ನಿಮ್ಗೆ ಓಪನ್ ಆಗುತ್ತಲ್ಲ, ಇಲ್ಲಿ ನೋಡಿ ಅಲಾಟ್ಮೆಂಟು, ಅಕೌಂಟ್ ಸೆಟ್ಟಿಂಗ್ಸು. ಸೊ ತಡ್ರಿ ಒಂದು ನಿಮಿಷ, ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ, ಆಪ್ಷನ್ ಎಂಟ್ರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ, ಎಕ್ಸಾಂಪಲ್ ಹೆಂಗೆ PDF ರೀಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ, ಅಲಾಟ್ಮೆಂಟ್ ರಿಸಲ್ಟ್ ಏನಾದ್ರು ಆದರೆ ಇಲ್ಲಿ ಪಬ್ಲಿಷ್ ಆಗುತ್ತೆ. ಅಕೌಂಟ್ ಸೆಟ್ಟಿಂಗ್ಸ್, ಪಾಸ್ವರ್ಡ್ ಚೇಂಜ್ ಮಾಡ್ಬೋದು, ಲಾಗಿನ್ ಹಿಸ್ಟ್ರಿ ನೋಡ್ಬೋದು, ಯಾರ್ಯಾರು ಯಾವ್ಯಾವ ಮೊಬೈಲಿಂದ ಲಾಗಿನ್ ಆಗಿದ್ದಾರೆ ಅಂತ, ಮೊಬೈಲ್ ನಂಬರು, ಇಮೇಲ್ ID ಇದೆಲ್ಲದು ಕೂಡ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನಿಮ್ಮ ಸೀಕ್ರೆಟ್ ಕೀನ ಯಾರ ಜೊತೆಗೂ ಶೇರ್ ಮಾಡಬೇಡಿ ದಯವಿಟ್ಟು. ಯಾಕೆಂದ್ರೆ ಅವ್ರು ನಿಮ್ಮ ಆಪ್ಷನ್ ಎಂಟ್ರಿ ಜೊತೆಗೆ ಏನಾದರೂ ಒಂದು ಮಾಡ್ಬೋದಾಗುತ್ತೆ. ಹಾಗಾಗಿ ಅಕಸ್ಮಾತ್ ಚೇಂಜ್ ಮಾಡೋದಾಗ್ಲಿ ಅಥವಾ ಡಿಲೀಟ್ ಮಾಡೋದಾಗ್ಲಿ ಆ ರೀತಿ ಮಾಡ್ಬೋದಾಗುತ್ತೆ. ಹಾಗಾಗಿ ಕೀನ ಯಾರ ಜೊತೆಗೂ ಶೇರ್ ಮಾಡಬೇಡಿ, ಎಷ್ಟೇ ಟ್ರಸ್ಟೆಡ್ ಫ್ರೆಂಡ್ ಆಗಿದ್ರು ಶೇರ್ ಮಾಡಬೇಡಿ, ಓಕೆನಾ? ಸೊ ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿ ಇಂಪಾರ್ಟೆಂಟ್ ಕಾಲೇಜಸ್ ಯಾವ್ದಾವ್ದು ಇನ್ಕ್ಲೂಡ್ ಮಾಡಬೇಕು ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೋಡಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದ್ರೆ ತಾವು ಲೈಕ್ ಕೂಡ ಮಾಡಿ, ಓಕೆನಾ? ಸೊ ಇದರೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.